ಏಪ್ರಿಲ್ 18ರಂದು ತಪ್ಪದೇ ಮತದಾನ ಮಾಡಬನ್ನಿ ಅನ್ನುವ ಘೋಷವಾಕ್ಯದಡಿ ಜಿಲ್ಲಾಡಳಿತ ವತಿಯಿಂದ ಉಳ್ಳಾಲ ನಗರಸಭೆ ನೇತೃತ್ವದಲ್ಲಿ ಉಳ್ಳಾಲದ ಸಮುದ್ರ ತೀರದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮತದಾನ ಜಾಗೃತಿ ಕುರಿತ ಹಬ್ಬ ನಡೆಯಿತು. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಲದ ಆಶ್ರಯದಲ್ಲಿ ಮತದಾನದ ಜಾಗೃತಿ ಯಕ್ಷಗಾನ, ಸ್ಥಳೀಯ ಸ್ಪರ್ಶ ಕಲಾವಿದರಿಂದ ಮರಳು ಶಿಲ್ಪಕಲೆ, ಉಳ್ಳಾಲ ಕಡಲ ಕಿನಾರಿಯಲ್ಲಿ ಬಲೆ ಬೀಸಿ ಮೀನು ಹಿಡಿಯುವ ಸ್ಪರ್ಧೆ, ರೋಶಿನಿ ನಿಲಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಜಾಗೃತಿಗಾಗಿ ಬೀದಿ ನಾಟಕ ಹಾಗೂ ಉಳ್ಳಾಲದಿಂದ ಮುಖಚೇರಿಯವರೆಗೆ ಸಮುದ್ರ ತೀರದಲ್ಲಿ ಸಾರ್ವಜನಿಕರಿಂದ ಮಾನವ ಸರಪಳಿ ನಡೆಯಿತು. ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತದೆ. ಸರ್ಕಾರ ಸುದೃಢವಾಗಿ ರಚನೆಯಾದರೆ ನಮಗೊಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಬರುತ್ತದೆ. ಅದು ಬರಬೇಕಿದ್ದರೆ ನಮ್ಮ ಹಕ್ಕನ್ನು, ನಮ್ಮ ಕರ್ತವ್ಯವನ್ನು ನಾವು ಚಲಾವಣೆ ಮಾಡಬೇಕು. ಈಗ ಸಂತೋಷವಾಯಿತು, ಅರ್ಥವಾಯಿತು. ಮತದಾನ ಸುಕ್ಷೇಮವಾಗಿ ನಡೆಯಲಿ. ಎಲ್ಲರೂ ಒಟ್ಟಾಗಿ ಮತದಾನ ಮಾಡುವ. ಸಹಾಯಕ ಆಯುಕ್ತ ರವಿಚಂದ್ರ ನಾಯಕ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಡೆದ ಬೀಚಿಯಲ್ಲಿ ನಡೆದ ಮಾನವ ಸರಪಳಿ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಿತು. ಅದರಲ್ಲಿ ಬೀದಿ ನಾಟಕ, ಜನರಿಗೆ ಅರ್ಥ ಆಗುವ ಹಾಗೆ ಹಸಿಕಸ ಒಣಕಸ ಹೇಗೆ ವಿಂಗಡಿಸಿ ಕೊಟ್ಟರೆ ಅದರಲ್ಲಿ ಏನೆಲ್ಲ ಪ್ರಯೋಜನ ಉಂಟು, ತೊಂದರೆ ಏನೆಲ್ಲ ಉಂಟು ಅದನ್ನೆಲ್ಲ ನಿವಾರಿಸುವ ರೀತಿಯನ್ನು ನಮಗೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟರು. ಬಹಳ ಒಳ್ಳೆ ಕಾರ್ಯಕ್ರಮ, ಎಲ್ಲ ತುಂಬ ಜನ ಬಂದಿದ್ದಾರೆ. ಅದೇ ರೀತಿ ಮತದಾನ ಕಟ್ಟೆಯಲ್ಲಿ ನಡೆಯುವ ಏಪ್ರಿಲ್ 18ರ ದಿವಸ ನಡೆಯುವ ಮತದಾನವನ್ನು ಒಂದು ಮತದಾನ ವೇಸ್ಟ್ ಆಗದೆ ಎಲ್ಲರೂ ಮತ ಹಾಕುವ ಹಾಗೆ ನಾವು ಮೊಗವೀರ ಪಟ್ಟಣದವರು ಆದಷ್ಟು ಪ್ರಯತ್ನವನ್ನು ಮಾಡ್ತೇವೆ. ಈ ಒಂಜಿ ಮತದಾನದ ಅವೇರ್ನೆಸ್ ಪ್ರೋಗ್ರಾಮು ಎಂಕಲಿಗೆ ಮಲ್ತಿ ಸರ್ಕಾರದ ವತಿರ್ದು ಮಲ್ತಿನ ಜಿಂಜ ಖುಷಿಯಾಂಡು ಅಂಚಾದಿಂಕುಲು ಗವೀರ ಸಮಾಜ ಬಾಂಧವ್ಯರು ಮಾತೇರ್ಲ ಒಟ್ಟಾದು 18ನೇ ತಾರೀಕಿದಾನಿ ನಡಪುನ ಮತದಾನಗೂ ಮಾತೆಲ್ಲ ಹೆಚ್ಚಿನ ಸಂಖ್ಯೆ ಬರ್ತದು ಮತದಾನ ಮಲ್ಪ ಅಂದು ಈ ಮೂಲಕ ನಿಕಲ್ದ. ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಾ ಶೆಟ್ಟಿ, ನಗರಸಭೆ ಆಯುಕ್ತ ಶ್ರೀನಿವಾಸ್ ಮೂರ್ತಿ, ಮೊಗವೀರ ಮುಖಂಡರುಗಳಾದ ದಯಾನಂದ್, ಮನೋಜ್ ಸಾಲ್ಯನ್, ವಾಸುದೇವ್ ರಾವ್ ಉಪಸ್ಥಿತರಿದ್ದರು. ಮೊದಲಾದರೆ ನಾವು ಮನೆ, ಮಠ, ಮಸೀದಿ, ಚರ್ಚುಗಳಲ್ಲೆಲ್ಲ ಇದ್ದೆವು. ಆದರೆ ಈ ಉಳ್ಳಾಲದ ನಗರ ಜನರು ನಗರವನ್ನು ಸ್ವಚ್ಛವಾಗಿ ಇಟ್ಟಿದ್ದಾರೆ. ಅರೆ ಭಾಯೋ ಬಹನೋ, ಹಮೆ ತೋ ಯಾರ್ रहने के लिए कोई जगह ही नहीं है. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದವೆತೆಯೋ, ಕೊನೆಗೇನು ಅರಿಯಲಾರೆ ಮರೆಯಾಗಿ ಹೋಗಲ. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.